ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಳ್ಳಾರಿ ಹುಬ್ಬಳ್ಳಿ ಸಂಬಂಧಪಟ್ಟಂತೆ ಸರ್ ಬಿಜೆಪಿಯವರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಸರ್. 6 ವರ್ಷಕ್ಕೂ ಗಡುವು ಕೊಟ್ಟಿದ್ರೆ ಸರ್. ಇವತ್ತು 10 ಗಂಟೆ ಒಳಗಡೆ ಇವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ವ್ಯಾನ್ ಅಲ್ಲಿ ಇದ್ದಂತ ಪೊಲೀಸ್ನನ್ನ ಅಮಾನತ್ ಮಾಡದೇ ಇದ್ರೆ ನಾನು ಅಲ್ಲೋಗಿ ಧರಣಿ ಮಾಡ್ತೀನಿ ಅಂತ. ಹುಬ್ಳಿ ಗಲಾಟೆ ಬಗ್ಗೆ, ಆ ಘಟನೆಯ ಬಗ್ಗೆ ಈಗಾಗಲೇ ನಾನು ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ. ಈ ಪ್ರಕರಣವನ್ನ ಸಿಐಡಿಗೆ ಕೊಡೋದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅನುಮತಿಯನ್ನ ಪಡೆದು ಸಿಐಡಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಯಾವುದು ಸತ್ಯಾಸತ್ಯತೆಯನ್ನ, ಅಲ್ಲಿ ನಡೆದಂತ ಘಟನೆಯನ್ನ ತನಿಖೆ ಮಾಡಿ ಅವರು ಸರ್ಕಾರಕ್ಕೆ ವರದಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆನಂತರ ಸರ್ಕಾರ ಏನು ತೀರ್ಮಾನ ಮಾಡಬೇಕು, ಯಾರು ತಪ್ಪಿತಸ್ಥರು ಅಥವಾ ಘಟನೆಯಲ್ಲಿ ಯಾರ್ದು ನೆಗ್ಲಿಜೆನ್ಸ್ ಇದೆ, ಇದನ್ನೆಲ್ಲವನ್ನು ಕೂಡ ನಾವು ನೋಡ್ತೇವೆ. ಆನಂತರ ತೀರ್ಮಾನ ಮಾಡ್ತೇವೆ. ಸದ್ಯಕ್ಕೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದೆ ಸರ್. ಇಲ್ಲ, ಅದು ಇಮಿಡಿಯೇಟ್ ಆಗಿ ಏನು ಸ್ಥಳೀಯವಾಗಿ ಅಲ್ಲಿನ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಅದನ್ನು ಮಾಡಿದ್ದಾರೆ. ಈಗ ಆಕೆನೆ ಬಟ್ಟೆ ಬಿಚ್ಚಿ ಇಟ್ಕೊಂಡು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸ್ಟೇಟ್ಮೆಂಟ್ ಮಾಡಿದ್ರು. ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಅದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಟ್ಟಿದ್ದು ಅವ್ರದ್ದು ಕೂಡ ಫಾಲ್ಟ್ ಇದೆ ಅಲ್ಲ, ತಡಿಬೇಕಾಗಿ ಜವಾಬ್ದಾರಿ ಇತ್ತಲ್ಲ, ಅದನ್ನೇ ಮಾಡಿದ್ದಾರೆ. ಅವರು ಸಂಪೂರ್ಣವಾಗಿ ಅವರು ವಿವಸ್ತ್ರರಾಗಿ ಆಗೋದಕ್ಕೆ ಬಿಟ್ಟಿಲ್ಲ. ಅವರು ಆ ಸಂದರ್ಭದಲ್ಲಿ ಯಾರಿದ್ರು ಪೊಲೀಸ್ನವರು, ಅವ್ರು ಏನ್ ಕ್ರಮ ತಗೋಬೇಕೋ ಅದನ್ನ ತಗೊಂಡಿದ್ದಾರೆ ಅಂತೇಳಿ ನಾನು ಮೇಲ್ನೋಟಕ್ಕೆ ನಮಗೆ ಬಂದಂತ ಮಾಹಿತಿ ಮೇಲೆ ನಾನು ಕೂಡ ಹೇಳಿದೆ. ವಿವಸ್ತ್ರ ಅವ್ರು ಯಾರು ಪೊಲೀಸ್ನವ್ರು ಮಾಡಿಲ್ಲ, ಅವರೇ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆ ಬಂದಂತ ಮಾಹಿತಿಯನ್ನ ತಮ್ಮ ಜೊತೆ ಹಂಚಿಕೊಂಡೆ ನಾನು. ಆದ್ರೆ ಇನ್ನೂ ಕೂಡ ವಿವರವಾಗಿ ಅದನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಈಗ ಅದನ್ನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಮಹಿಳೆಯ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ವಿಡಿಯೋ ಕೂಡ ಕಾಂಗ್ರೆಸ್ ಇದ್ದಾಗಲೇ ಆ ಕೇಸ್ಗಳು ಬಿದ್ದಿದ್ವು ಮಹಿಳೆ ಮೇಲೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಅಲ್ಲ, ಯಾವುದು ಕೂಡ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ಬೇಕಲ್ಲ. ಅವ್ರ್ಯಾರೋ ಒಂದು ಹೇಳಿಕೆ ಕೊಡ್ತಾರೆ, ಇವ್ರ್ಯಾರೋ ಒಂದು ಹೇಳಿಕೆ ಕೊಡ್ತಾರೆ. ಅದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ಬೇಕಾದ್ರೆ ಒಂದು ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ಕಾಂಗ್ರೆಸ್ ನಾಯಕರೇ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಸರ್, 3 ವರ್ಷ ಹಳೇದು. ಯಾರಾದ್ರೂ ಮಾಡಲಿ, ಹೊಡಿತಾ ಇರೋದು ಎಲ್ಲ ಯಾರಾದ್ರೂ ಮಾಡ್ಲಿ, ಅದೆಲ್ಲ ಗೊತ್ತಾಗುತ್ತಲ್ಲ ತನಿಖೆ ಮಾಡಿದ್ರೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದರ ಹಿನ್ನೆಲೆ ಏನು, ಅದೆಲ್ಲ ಗೊತ್ತಾಗುತ್ತೆ. ಸರ್, ಈಗ ಬಳ್ಳಾರಿ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಆರೋಪ ಮಾಡಿದ್ರು. ಈಗ ಅದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹ ಸಚಿವರು ಹೋಗಿ ಬಳ್ಳಾರಿಯಲ್ಲಿ ಸಭೆ ಮಾಡಬೇಕಾಗಿತ್ತು, ಡಿಸಿಎಂ ಹೋಗಿ ಸಭೆ ಮಾಡಿದ್ದಾರೆ. ಅಂದ್ರೆ ಈ ಗೃಹ ಇಲಾಖೆನ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅವರು ಜವಾಬ್ದಾರಿಯುತವಾದಂತ ಸಚಿವರು, ಉಪಮುಖ್ಯಮಂತ್ರಿಗಳು. ನಿಜ, ಅವರು ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಅವರೊಬ್ರು ಕ್ಯಾಬಿನೆಟ್ ದರ್ಜೆ ಸಚಿವರು ಅಷ್ಟೇ ಬಿಟ್ರೆ ಅವ್ರಿಗೆ ಯಾವುದು ಎಕ್ಸ್ಟ್ರಾ ಅಧಿಕಾರ ಇಲ್ಲ ಅನ್ನೋ ಮಾತನ್ನು ಹೇಳಿದರೆ ಅದು ಕಾನೂನಾತ್ಮಕ ಅಥವಾ ಸಂವಿಧಾನಾತ್ಮಕವಾಗಿ ಅದು ಸರಿ ಇರಬಹುದು. ಆದರೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿರೋದನ್ನ ತಪ್ಪು ಅಂತ ಹೇಳೋದು ಸರಿಯಿಲ್ಲ. ಯಾಕೆಂದ್ರೆ ಅವರು ಒಬ್ಬ ಸಚಿವರಾಗಿ ಅಂತಾನೆ ಇಟ್ಕೊಳ್ಳಿ, ಕ್ಯಾಬಿನೆಟ್ ಸಚಿವರಾಗಿ ಅಂತ ಇಟ್ಕೊಳ್ಳಿ, ಅದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಅವರನ್ನ ಪ್ರಮಾಣ ವಚನ ಕೊಟ್ಟಿರ್ತಕ್ಕಂಥದ್ದು. ಆ ಜವಾಬ್ದಾರಿಯಿಂದ ಅವ್ರು ಹೋಗಿದ್ದಾರೆ. ಅದರಲ್ಲಿ ಈಗ ನಾನು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಅವರು ಹೋದ್ರು. ನಾನು ಅಲ್ಲಿ ಆಗ್ತಕ್ಕಂಥ ಘಟನೆ ವಿವರಗಳನ್ನ ತಗೊಂಡು ನಮ್ಮ ಇಲಾಖೆಯಲ್ಲಿ ನಾವೇನಾಗುತ್ತೆ, ನಾವು ಸಂಬಂಧಪಟ್ಟ ಸಚಿವರು, ನಾನು ಹೋದ ಮೇಲೆ ಅಲ್ಲಿ ಏನೇನೋ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಒಂದು ವೇಳೆ ನಾನು ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿದ್ರೆ ಮಂತ್ರಿಗಳು ಬಂದ್ರು, ಏನೇನೋ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ, ಅವ್ರ ಪರವಾಗಿ ಕೊಟ್ಟಿದ್ದಾರೆ, ಇವ್ರ ಪರವಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಕಮೆಂಟ್ಸ್ಗಳು ಬರುತ್ತೆ. ನಾವು ಹೋಗುವಾಗ ಕೂಡ ಒಂದಿಷ್ಟು ಯೋಚನೆ ಮಾಡಿ
ಅಲ್ಲಿ ಇನ್ವೆಸ್ಟಿಗೇಷನ್ ಯಾವುದು ಕೂಡ ಅದು ತೊಂದರೆ ಆಗದಾಗೆ, ಯಾರಿಗೂ ನಾವು ಇಂಟರ್ಫಿಯರ್ ಆಗದಂಗೆ ತನಿಖೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ತಡೆದು ಹೋಗ್ತೇವೆ. ಯಾವಾಗಲೂ ಕೂಡ ಘಟನೆ ಆದಾಗ ಇಮಿಡಿಯೇಟ್ ಆಗಿ ಹೋಗೋದಿಲ್ಲ, ಅನ್ಲೆಸ್ ಇಟ್ ಈಸ್ ರಿಯಲಿ ಅನ್ ಎಮರ್ಜೆನ್ಸಿ. ಅಂತ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಹೋಗಲಿಲ್ಲ. ಉಪಮುಖ್ಯಮಂತ್ರಿಯಾಗಿ, ಒಬ್ಬ ಸಚಿವನಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ಅವರು ಹೋಗಿದ್ದಾರೆ. ಹೋಗಿ ಅವರು ಅಲ್ಲಿ ಆ ಸತ್ತವನ ವ್ಯಕ್ತಿಯ ಕುಟುಂಬದ ಸದಸ್ಯರನ್ನೆಲ್ಲ ಭೇಟಿ ಮಾಡಿ ಸಾಂತ್ವನ ಹೇಳಿ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಾರೆ ಅವರು. ಅದು ತಪ್ಪು ಅಂತ ಕುಮಾರಸ್ವಾಮಿ ಅವರು ಹೇಳೋದಾದ್ರೆ ನಾವೇನ್ ಹೇಳ್ಬೇಕು ಅವ್ರಿಗೆ? ಇಲಾಖೆಯಲ್ಲಿ ಆ ತರದ ಹಸ್ತಕ್ಷೇಪ ಇಲ್ಲ ಅಲ್ಲ ಸರ್? ಸಭೆ ನಡೆಸೋದಕ್ಕೆ ಯಾರು ಅನುಮತಿ ಕೊಟ್ಟಿದ್ರು? ಅನುಮತಿ ಏನ್ರಿ, ಸರ್ಕಾರದ ಪ್ರತಿನಿಧಿ ಅಲ್ವಾ ಅವರು. ಅದರಲ್ಲಿ ಈಗ ನಾನು ಹೋಗ್ತೀನಪ್ಪ, ನಾನು ಭದ್ರಾವತಿಗೆ ಭದ್ರಾ ಪ್ರಾಜೆಕ್ಟಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ನಾನು ಆ ಇರಿಗೇಷನ್ ಅಧಿಕಾರಿಗಳನ್ನ ಕರೆದು ಏನ್ರಿ ಆಗಿದೆ ಇಲ್ಲೆಲ್ಲ ಗೇಟು ಎಲ್ಲ, ಲಾಸ್ಟ್ ಟೈಮ್ ನಾನು ಹೋಗಿದ್ದೆ, ನಾನು ಅವಾಗ ವಿಚಾರ ಮಾಡ್ಕೊಂಡು ಬಂದೆ. ಅದು ತಪ್ಪು ಅಂತ ಹೇಳ್ಬಿಟ್ರೆ ಈಗ ಹಂಗ ನೋಡ್ಕೊಂಡ್ರೆ ಕ್ಯಾಬಿನೆಟ್ ಅಲ್ಲಿ ಅವರು ಯಾರ್ಯಾರು ಮಿನಿಸ್ಟರ್ ಇರ್ತಾರ ಅವರೇ ಕ್ಯಾಬಿನೆಟ್ ಅಂತ ಹೇಗೆ ಕರೀತಾರೆ? ಎಲ್ಲರೂ ಅವ್ರು ಬೇರೆ ಖಾತೆ ಇದ್ರು ಕೂಡ ಅವ್ರು ಭಾಗವಹಿಸ್ತಾರಲ್ಲ ಚರ್ಚೆನಲ್ಲಿ, ಅವ್ರ ಅಭಿಪ್ರಾಯ ಹೇಳ್ತಾರಲ್ವಾ. ಎಷ್ಟೋ ಸಾರಿ ಈಗ ನಾನೊಂದು ಖಾತೆಯಿಂದ ನಾನು ಒಂದು ಪ್ರಪೋಸಲ್ ತಗೊಂಡ್ ಬಂದ್ರೆ ಬೇರೆ ಮಂತ್ರಿಗಳು ಮಾತಾಡಿ ಅದನ್ನ ತಡೆ ಹಿಡಿಯತಕ್ಕಂಥ ಕೆಲಸಗಳು, ತೀರ್ಮಾನಗಳು ಎಷ್ಟೋ ಸಾರಿ ಆಗಿದ್ದಾವೆ. ಹಂಗಂತೇಳಿ ಅವ್ರು ಹಸ್ತಕ್ಷೇಪ ಮಾಡ್ತಾರೆ ಅಂದ್ರೆ ನಿಜವಾದ ಹಸ್ತಕ್ಷೇಪ ಮಾಡಿ ಅವರೇನಾದ್ರೂ ಡೈರೆಕ್ಷನ್ಸ್ ಕೊಟ್ಟು, ಪೊಲೀಸ್ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟು ಆ ತೀರ್ಮಾನಗಳಾಗಿ ಅದರ ಇಂಪ್ಯಾಕ್ಟ್ ಬೇರೆ ತರ ಆಗಿ ಅದೆಲ್ಲ ಆಗಿದ್ರೆ ನಾನು ಒಪ್ತೀನಿ, ಅವ್ರು ಹೇಳೋದನ್ನ ಒಪ್ಪೋಣ. ಆದ್ರೆ ಈ ರೀತಿ ಒಬ್ಬ ಸಚಿವರು ಹೋಗಿ ಜವಾಬ್ದಾರಿಯುತ ಕೆಲಸಗಳನ್ನ ಮಾಡೋದು ಸರಿ ಇಲ್ಲ ಅನ್ನೋದು ಯಾವ ರೀತಿಯಲ್ಲಿ ಅವ್ರು ಅರ್ಥೈಸ್ಕೊಂಡಿದಾರೋ ಗೊತ್ತಿಲ್ಲ. ಇಲಾಖೆಯಲ್ಲಿ ಆ ರೀತಿ ಹಸ್ತಕ್ಷೇಪ ಇಲ್ಲ ಅಂತ ಅದನ್ನ ಹೇಳಿದ್ನಲ್ಲ, ಅವ್ರ ಹಸ್ತಕ್ಷೇಪ ಏನು ಮಾಡಕ್ ಹೋಗಿಲ್ಲ. ಅವರು ಸಿಬಿ ಪ್ರಕರಣ ಆದಾಗ್ಲೂ ಕೂಡ ಈ ವಿಚಾರ ಕೇಳಿ ಬಂದಿತ್ತು, ಗೃಹ ಇಲಾಖೆಯಲ್ಲಿ ಬೇರೆಯವ್ರ ಹಸ್ತಕ್ಷೇಪ ಇದೆ, ಅದಕ್ಕೆ ಕಂಟ್ರೋಲ್ ಇಲ್ಲದೆ ಹಸ್ತಕ್ಷೇಪ ನಮ್ಮ ತೀರ್ಮಾನಗಳಲ್ಲಿ ಹಸ್ತಕ್ಷೇಪ ಯಾರು ಕೂಡ ಇಲ್ಲಿವರೆಗೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ನಾನು ತೀರ್ಮಾನಗಳನ್ನ ತಗೊಳ್ತೇವೆ. ಅದಕ್ಕೆ ನಾನು ಹೇಳಿದೆ, ಈಗ ನಾನೇ ನೇರವಾಗಿ ಹೇಳ್ಬೋದಿತ್ತಲ್ಲ, ಏನು ಸಿಐಡಿ ಕೊಡ್ತೇನೆ ಅಂತ ಹೇಳಿ. ಆದ್ರೆ ನಾನು ಮುಖ್ಯಮಂತ್ರಿಗಳನ್ನ ಯಾಕೆ ಅಂದ್ರೆ ನಾವೆಲ್ಲರೂ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡ್ತೇವೆ. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಗಮನಕ್ಕೆ ತರದೆ ನಾನು ಇಂಥ ತೀರ್ಮಾನಗಳನ್ನ ಮಾಡಕ್ಕಾಗುತ್ತಾ? ನೀವೊಂದು ಮಾತು ಹೇಳಿದ್ರಿ, ಬಳ್ಳಾರಿ ಜಿಪಿ ನಾನ್ ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಅಂತ. ಅಲ್ಲ ರೀ, ಅದೇನು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದ್ರೆ ಟ್ರಾನ್ಸ್ಫರ್ ಮಾಡೋರು ಯಾರು? DPRನವರು. ಆ ಅರ್ಥದಲ್ಲಿ ಹೇಳದ್ನೇ ವಿನಃ ನನಗೆ ಗೊತ್ತಿಲ್ಲ ಅಂತ ಹೇಳಲಿಲ್ಲ. ನಾನು ಗೊತ್ತಿದೆ. ಆಮೇಲೆ ಹರ್ಷ ಅನ್ನೋರ್ನ ಪೋಸ್ಟ್ ಮಾಡ್ತೀವಿ ಅನ್ನೋದು ಗೊತ್ತಿದೆ. ಆದ್ರೆ ತೀರ್ಮಾನ ಅಂದ್ರೆ ಇಶ್ಯೂ ಮಾಡೋರು ಯಾರು? ಡೈರೆಕ್ಷನ್ಸ್ ಕೊಡೋರು ಯಾರು? ಅದಕ್ಕೆ ಫೈಲಿಗೆ ಸೈನ್ ಹಾಕೋರು ಯಾರು? ಮುಖ್ಯಮಂತ್ರಿಗಳು. ಅದನ್ನ ಈಗ ಅದಕ್ಕೆ ನಾನು ಹೇಳಿದ್ದು, ಚರ್ಚೆ ಮಾಡಿ ನಾನು ತೀರ್ಮಾನ ತಗೋತೀನಿ. ಇವತ್ತು ಭೇಟಿ ಮಾಡಿ ತೀರ್ಮಾನ ತಗೋತೀನಿ. ಅಲ್ಲ, ಕೋರ್ಟಿಗೆ ಹೋಗ್ಬೇಕು ಅನ್ನೋದು ಒಂದು, ಮತ್ತು ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿ ಜನಸಮುದಾಯಕ್ಕೆ, ಸಾಮಾನ್ಯ ಜನರಿಗೆ, ಯಾರು ಕೂಲಿ ಕಾರ್ಮಿಕರು ಆ ಒಂದು ನರೇಗಾ ಯೋಜನೆಯ ಫಲ ಪಡಿತಾ ಇದ್ರು, ಯಾರು ಫಲಾನುಭವಿಗಳಿದ್ದರು, ಅವರಿಗೆಲ್ಲ ಏನ್ ತೊಂದರೆ ಆಗಿದೆ ಅವರಿಗೆಲ್ಲ ತಿಳಿಸ್ಬೇಕಲ್ಲ. ಅದನ್ನ ನಾವು ಇದು ನೋಡಿಯಪ್ಪ ಹಿಂಗಾಗಿದೆ, ಬರೀ ಹೆಸರು ಬದಲಾವಣೆ ಒಂದು ಭಾಗ, ಮಹಾತ್ಮ ಗಾಂಧೀಜಿ ಅವರಿಗೆ ಮಾಡಿದಂತ ಅಪಮಾನ ಒಂದು ಭಾಗ ಆದ್ರೆ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ಗಳಿದಾವಲ್ಲ, ಅಂದ್ರೆ ಪ್ರತಿ ಹಳ್ಳಿನಲ್ಲೂ ತಗೊಳಕ್ಕಾಗಲ್ಲ, ಸೆಲೆಕ್ಟಿವ್ ಆಗಿ ತಗೋಬೇಕು. ಆಮೇಲೆ ಈ ಹಣದ ತೀರ್ಮಾನ ಪರ್ ಡೇ ವೇಜಸ್ ಕೊಡುವಾಗ ಆ ತೀರ್ಮಾನ ಡೆಲ್ಲಿಲಿ ಆಗ್ಬೇಕು. ಆಮೇಲೆ ಆಕ್ಷನ್ ಪ್ಲಾನ್ಗಳೆಲ್ಲ ಡೆಲ್ಲಿಯಲ್ಲಿ ಅಪ್ರೂವ್ ಆಗಬೇಕು. ಈ ತರದ್ದೆಲ್ಲ ನಾವು ಅವ್ರಿಗೆ ಹೇಳ್ಬೇಕಲ್ಲ, ನೋಡ್ರಪ್ಪ ಹಿಂಗಾಗ್ತಾ ಇದೆ, ನಿಮ್ಮೂರಲ್ಲಿ ಕೆಲಸ ತಗೋಬೇಕು ಅಂದ್ರೆ ಡೆಲ್ಲಿಯಿಂದ ತೀರ್ಮಾನ ಆಗ್ಬೇಕು, ನಾವೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳ್ಬೇಕಲ್ಲ ಅವ್ರಿಗೆಲ್ಲ. ಈಗ ಪಂಚಾಯಿತಿ ಸದಸ್ಯರುಗಳಿದ್ದಾರೆ, ಪಂಚಾಯಿತಿ ಅಧ್ಯಕ್ಷರುಗಳಿದ್ದಾರೆ, ಅವರೆಲ್ಲ ಆ ಹಂತದಲ್ಲಿ ಮಾಡುವಂತ ತೀರ್ಮಾನ ಮೈಕ್ರೋ ಪ್ಲಾನಿಂಗ್ ಅಂತ ಕರೀತಾರೆ. ಇದನ್ನ ರಾಜೀವ್ ಗಾಂಧಿ ಅವರು 73ನೇ ಅಮೆಂಡ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ದೇನೆಂದ್ರೆ, ಮೈಕ್ರೋ ಪ್ಲಾನಿಂಗ್ ನಮ್ಮೂರಿನ ರಸ್ತೆ ಅಥವಾ ನಮ್ಮೂರಿನ ಚರಂಡಿಯನ್ನ ಎಲ್ಲೋ ಏರ್ ಕಂಡೀಷನ್ ರೂಮ್ ನಲ್ಲಿ ಕೂತ್ಕೊಂಡು ಡೆಲ್ಲಿಲಿ ತೀರ್ಮಾನ ಮಾಡೋದು ಬೇಡ, ನೀವೇ ಮಾಡ್ಕೊಳ್ಳಿ ಅಂತೇಳಿ ಆಕೆ ಅಧಿಕಾರ ವಿಕೇಂದ್ರೀಕರಣವನ್ನ ಕೊಟ್ಟಂತ ಇದು.
73ನೇ ತಿದ್ದುಪಡಿ ಸಂವಿಧಾನಕ್ಕೆ. ಅದನ್ನ ಈಗ ತಗೊಂಡು ಡೆಲ್ಲಿಗೆ ಇಟ್ಕೊಳ್ಳೋದಾದ್ರೆ ಮತ್ತೆ ಯಾಕೆ ನಾವು ಈ ಅಧಿಕಾರನ ವಿಕೇಂದ್ರೀಕರಣದ ಮಾತಾಡಬೇಕು? ಅದನ್ನ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ವಿಶೇಷ ಅಧಿವೇಶನ ಕರೀತಾ ಇರೋದು ಉದ್ದೇಶ ಅಂದ್ರೆ ಚರ್ಚೆ ಆಗ್ಲಿ, ಅಭಿಪ್ರಾಯಗಳು ಬರ್ಲಿ, ಅವರು ಅವರ ಅಭಿಪ್ರಾಯ ಹೇಳಿ. ಅವರು ಈಗ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ತೀರ್ಮಾನ ಮಾಡಿದೆ, ಅದನ್ನ ಅವರು ಸಮರ್ಥನೆ ಮಾಡ್ಕೋಬೇಕಲ್ಲ, ಅಥವಾ ನಮಗೂ ಹೇಳಿ ಹೌದಪ್ಪ ನಾವು ಮಾಡಿರೋದು ಒಳ್ಳೇದು ಅನ್ನೋದು ನಮ್ಮನ್ನು ಕನ್ವಿನ್ಸ್ ಮಾಡ್ಬೇಕಲ್ಲ, ಜನರನ್ನ ಕನ್ವಿನ್ಸ್ ಮಾಡ್ಬೇಕಲ್ಲ. ಕೊನೆಯದಾಗಿ ಕೇರಳದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಭಾಷೆ ಕಡ್ಡಾಯ ಅನ್ನುವಂತಾರೆ. ಎಲ್ಲೊಂದ್ ಕಡೆ ಕನ್ನಡ ಶಾಲೆಗಳಿಗೆ ಅದೊಂದು ರೀತಿ ಹಿನ್ನಡೆ ಆಗಲ್ಲ. ಸಿಎಂ ಕೂಡ ಟ್ವೀಟ್ ಮಾಡಿದ್ದಾರೆ, ಕಾಸರಗೋಡಿನ ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ, ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವರಿಗೆ ಭಾಷಿಕರಿಗೂ ಇಲ್ಲ, ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡಿಸಿ. ಸರ್, ನಿನ್ನೆ ಒಂದು ವಿಷಯ ಗಮನಕ್ಕೆ ಬಂದಿದೆ ನಿಮ್ದು. ಇದು ಮೆಜೆಸ್ಟಿಕ್ ಅಲ್ಲಿ ಸ್ಪಿರಿಟ್ ದಂಧೆ ನಡೀತದೆ, ಇನ್ನಷ್ಟು ಹೆಚ್ಚಾಗುತ್ತೆ ಸರ್. ಎಲ್ಲ ಬಿಡುವ ಪ್ರಶ್ನೆನೇ ಇಲ್ಲಲ್ಲ. ಯಾವ ರೀತಿ ಅದಂದ್ರೆ ನಾವು ಸಂಬಂಧಪಟ್ಟ ಡಿಸಿಪಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ನೋಡಿ, ಯಾವುದೂ ಕೂಡ ಕಾನೂನು ಬಾಹಿರವಾದಂತ ಕೆಲಸ ಯಾರೇ ಬೆಂಗಳೂರಿನಲ್ಲಾಗ್ಲಿ ಕರ್ನಾಟಕದಲ್ಲಿ ಮಾಡಿದರೆ ಅದು ತಪ್ಪು. ಅದಕ್ಕೇನು ಶಿಕ್ಷೆ ಕೊಡಬೇಕೋ BNSS ನಲ್ಲಿ ಈಗಾಗಲೇ ಅದಕ್ಕೆ ಶಿಕ್ಷೆ ತಿಳಿಸಿದ್ದಾರೆ, ಅದನ್ನ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.